ವೀಕ್ಷಕರೇ ನಮಸ್ಕಾರ. ಯುವ ಆಲ್ರೌಂಡರ್ ಕ್ರಿಸ್ ಗೇಲ್ ತಂದೆ ಭಾರತ ತಂಡಕ್ಕೆ ಎಂಟ್ರಿಯ. ಇನ್ನು ಚಾಂಪಿಯನ್ಸ್ ಟ್ರೋಫಿಗಿಂತ ಮುಂಚಿತವಾಗಿ ನಡುಗುತ್ತಿರುವ ಪಾಕಿಸ್ತಾನ ತಂಡ ಈತನು ಎದುರಿಸಿದಂಥ 26 ಎಸೆತಗಳಲ್ಲಿ ಸ್ಫೋಟಕವಾಗಿ 26 ಸಿಕ್ಸರ್ ಬಾರಿಸಿ ದ್ವಿಶತಕ ಸಿಡಿಸಿ ಮಿಂಚಿದನು. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಒಬ್ಬ ಆಟಗಾರನ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಅವರಲ್ಲಿ ಯಾರು ಉತ್ತಮ ಆಲ್ರೌಂಡರ್ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತು ವೀಕ್ಷಕರೇ, ಇದೇ ಫೆಬ್ರವರಿ 23ರಂದು ಜರುಗುವ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ಹೌದು, ಇದೇ ಫೆಬ್ರವರಿ 19ರಂದು 2025ರ ICC ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯು ಆರಂಭಗೊಳ್ಳಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಟೂರ್ನಿಗಿಂತ ಮುಂಚಿತವಾಗಿ ಇದೀಗ ಭಾರತ ತಂಡಕ್ಕೆ ಯುವ ಆಲ್ರೌಂಡರ್ ಎಂಟ್ರಿ ಕೊಟ್ಟಿದ್ದಾನೆ. ಇನ್ನು ವೀಕ್ಷಕರೇ, ಈತನು ಕ್ರಿಸ್ ಗೇಲ್ಗಿಂತ ಅಪಾಯಕಾರಿ ಆಟಗಾರನಾಗಿದ್ದು ಹಾಗೆ ಪಾಕಿಸ್ತಾನ ತಂಡವು ಚಾಂಪಿಯನ್ಸ್ ಟ್ರೋಫಿಗಿಂತ ಮುಂಚಿತವಾಗಿ ಇದೀಗ ನಡುಗುತ್ತಿದೆ. ಮತ್ತು ಈತನು 26 ಎಸೆತಗಳಲ್ಲಿ ಸ್ಫೋಟಕವಾಗಿ 26 ಸಿಕ್ಸರ್ ಬಾರಿಸಿ ಮಿಂಚಿದನು. ಹೌದು, ಈಗಾಗಲೇ ಭಾರತ ತಂಡದ ಪರವಾಗಿ ಆಲ್ರೌಂಡರ್ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಅಂತ ಆಟಗಾರರು ಮಿಂಚುತ್ತಿದ್ದಾರೆ. ಇನ್ನು ವೀಕ್ಷಕರೇ, ಇವರನ್ನು ಮೀರಿಸುವಂಥ ಆಟಗಾರನು ಇದೀಗ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ವೀಕ್ಷಕರೇ, ಈತನ ಹೆಸರು ವೆಂಕಟೇಶ್ ಅಯ್ಯರ್. ಹೌದು, IPL ಪಂದ್ಯಾವಳಿಯಲ್ಲಿ KKR ತಂಡದ ಪರವಾಗಿ ಈ ಒಬ್ಬ ಆಲ್ರೌಂಡರ್ ಅಬ್ಬರಿಸಿದ್ದನು. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದಲ್ಲೂ ಕೂಡ ಸ್ಥಾನವನ್ನು ಪಡೆದುಕೊಂಡು ಹಲವಾರು ಪಂದ್ಯಗಳಲ್ಲಿ ಸ್ಫೋಟಕವಾದ ಅರ್ಧಶತಕ ಸಿಡಿಸಿ ಮಿಂಚಿದ್ದಾನೆ. ಹೌದು, IPLನಲ್ಲಿ KKR ತಂಡದ ಪರವಾಗಿ 2023ರಲ್ಲಿ ಆಡಿದಂಥ 14 ಪಂದ್ಯಗಳಲ್ಲಿ 404 ರನ್ ಸಿಡಿಸಿ ಮಿಂಚಿದರೆ 2022ರಲ್ಲಿ ಆಡಿದಂಥ 12 ಪಂದ್ಯಗಳಲ್ಲಿ 182 ರನ್ ಸಿಡಿಸಿದ್ದನು. ಇನ್ನು ವೀಕ್ಷಕರೇ, ಅದೇ ರೀತಿಯಾಗಿ 2021ರಲ್ಲಿ ಆಡಿದಂಥ 10 ಮ್ಯಾಚಸ್ಗಳಲ್ಲಿ 370 ರನ್ ಬಾರಿಸುವ ಮೂಲಕ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ್ದನು. ವೀಕ್ಷಕರೇ, ಅದೇ ರೀತಿಯಾಗಿ ಹಿಂದಿನ ವರ್ಷ 2024ರಲ್ಲಿ 370 ರನ್ ಬಾರಿಸುವ ಮೂಲಕ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದನು. ಹೌದು, ಈ ಒಂದು ಪಂದ್ಯಾವಳಿಯಲ್ಲಿ ಇವರ ಹೈಯೆಸ್ಟ್ ಸ್ಕೋರ್ 70 ರನ್ಸ್ಗಳಾಗಿತ್ತು. ವೀಕ್ಷಕರೇ, ಈ ರೀತಿಯಾದ ಭರ್ಜರಿ ಪ್ರದರ್ಶನ ತೋರಿ ಇದೀಗ ವೆಂಕಟೇಶ್ ಅಯ್ಯರ್ ಅವರು ಹಾರ್ದಿಕ್ ಪಾಂಡ್ಯ ಅವರ ಬದಲಿಗೆ ಭಾರತ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಂಟ್ರಿ ಕೊಡಬಹುದಾಗಿದೆ. ಹೌದು, ರೂಮರ್ಸ್ಗಳ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಇಂಜುರಿಗೆ ಒಳಗಾದರೆ ಇವರ ಸ್ಥಾನದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಕಾಣಿಸಿಕೊಳ್ಳಬಹುದಾಗಿದೆ. ಇನ್ನು ರಣಜಿ ಟ್ರೋಫಿಯಲ್ಲಿ ಆಡಿದಂಥ 26 ಎಸೆತಗಳಲ್ಲಿ 26 ಸಿಕ್ಸರ್ ಬಾರಿಸುವ ಮೂಲಕ ಈ ಒಂದು ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಬಾರಿಸಿದ್ದರು. ವೀಕ್ಷಕರೇ, ಇದಾಗಿತ್ತು ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ ಒಂದು ಪುಟ್ಟ ಮಾಹಿತಿಯ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ನಿಮಗೆ ಭಾರತ ತಂಡದಲ್ಲಿ ಯಾರು ಬೆಸ್ಟ್ ಆಲ್ರೌಂಡರ್ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.